ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ. ನಮಸ್ಕಾರ ವೀಕ್ಷಕರೇ, ನೇಗಿಲ ನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಪ್ರಸ್ತುತಪಡಿಸುತ್ತಿರುವ ನೇಗಿಲ ನಾದ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಕಾರ್ಯಕ್ರಮ ಕೃಷಿಯಲ್ಲಿ ಡ್ರೋನ್. ಇದರ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಇವತ್ತು ಇದ್ದಾರೆ ಡ್ರೋನ್ ದೀದಿ ಎಂದೇ ಪ್ರಸಿದ್ಧವಾಗಿರುವ ಶಿವಮೊಗ್ಗ ಜಿಲ್ಲೆಯ ಮೊಟ್ಟ ಮೊದಲನೆಯ ಮಹಿಳಾ ಡ್ರೋನ್ ಪೈಲಟ್ ಆಶಾ ರಾಣಿ ರವರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವಾಗ ಕೃಷಿಯಲ್ಲಿ ಡ್ರೋನ್ ಇದರ ಬಗ್ಗೆ ನಾವು ಮೊದಲು ಮಾತಾಡಬೇಕಂದ್ರೆ ಇವರ ಪಯಣ ಹೇಗೆ ಶುರುವಾಯಿತು ಅಂತ ತಿಳ್ಕೊಳ್ಳೋಣ. ಮೇಡಮ್, ನಿಮ್ಮ ಪಯಣ ಹೇಗೆ ಶುರುವಾಯಿತು ಅಂತ ಸ್ವಲ್ಪ ಹೇಳಿ. ಡ್ರೋನ್ ಪಯಣ ಶುರು ಆಗಬೇಕಂದ್ರೆ ನಾನು ಮೊದಲು ಈಗ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೃಷಿಗೆ ಬಂದ ಮೇಲೆ ಕೃಷಿಯಲ್ಲಿ ಏನಾದರೂ ಒಂದು ಹೊಸ ಥರದ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ವಿ. ಅಂದರೆ ಎಲ್ಲ ಮಾಮೂಲಿಯಾಗಿ ಮಾಡ್ತಾರೆ, ಈ ಭತ್ತ ಜೋಳ ಅಡಿಕೆ ಎಲ್ಲ ಬೆಳ್ಕೋತಾ ಹೋಗ್ತಾರೆ. ಬಟ್ ನಾವು ಏನಾದರೂ ಸ್ವಲ್ಪ ವಿಭಿನ್ನವಾದ ಕೃಷಿಯನ್ನು ಮಾಡಬೇಕು ಅಂತಲೇ ನಾವು ಹೊರಟ್ವಿ. ಆ ಟೈಮಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಒಂದು ಆಲೋಚನೆ ಬಂತು. ಆವಾಗ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ವಿ. ಅದರ ನಂತರ ಏನಾದರೂ ಒಂದು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಯೋಚನೆಗಳು ಬರ್ತಾ ಇತ್ತು. ಆ ಟೈಮಲ್ಲಿ ಹೊಸ ತಂತ್ರಜ್ಞಾನಗಳ ಅಳವಡಿಸ್ಕೋಬೇಕು ಅಂತೇಳಿ ನಾವು ಕೃಷಿ ಅಧಿಕಾರಿಗಳ ಹತ್ರ ಸ್ವಲ್ಪ ಸಮಾಲೋಚನೆ ಮಾಡ್ತಾ ಹೋದಾಗ ಆ ಟೈಮಲ್ಲೇ ನರೇಂದ್ರ ಮೋದಿಜಿಯವ್ರದ್ದು ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆ ಒಂದು ಜಾರಿ ಆಯಿತು. ಆ ಡ್ರೋನ್ ದೀದಿ ಯೋಜನೆಯಲ್ಲಿ ಕೃಷಿಯಲ್ಲಿ ನಿರತವಾದ ಮಾಹಿತಿ ಇರುವಂತಹ ಮಹಿಳೆಯರಿಗೆ ಡ್ರೋನನ್ನು ಕೊಡಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿಬಿಟ್ಟು ಒಂದು ಯೋಜನೆ ಜಾರಿ ಆಯಿತು. ಆ ಟೈಮಲ್ಲಿ ನಾನು ಈ ಥರ ಡ್ರೋನ್ ಪೈಲಟ್ ಟ್ರೈನಿಂಗಿಗೆ ಒಪ್ಕೊಂಡು ಡ್ರೋನ್ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಡ್ರೋನ್ ಪೈಲಟ್ ಟ್ರೈನಿಂಗನ್ನು ಮೈಸೂರಲ್ಲಿ ನಾವು ಟ್ರೈನಿಂಗ್ ಸೆಂಟ್ರಲ್ಲಿ 15 ದಿನ ಡ್ರೋನ್ ಪೈಲಟ್ ಟ್ರೈನಿಂಗನ್ನು ಮುಗಿಸ್ಕೊಂಡೆ. ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡು ನೆಕ್ಸ್ಟು ಡ್ರೋನ್ ಹ್ಯಾಂಡ್ ಓವರ್ ಟ್ರೈನಿಂಗ್ ಕೂಡ ಒಂದು 2 months ಆಫ್ಟರ್ ಡ್ರೋನ್ ಹ್ಯಾಂಡ್ ಓವರ್ ಟ್ರೈನಿಂಗ್ ಕೂಡ ಆಯಿತು. ಡ್ರೋನ್ ಹ್ಯಾಂಡ್ ಓವರ್ ಟ್ರೈನಿಂಗ್ ಮುಗಿದ್ಮೇಲೆ ಹಾಗೆಯೇ ನಾವು ಕೃಷಿಯಲ್ಲಿ ಪ್ರತಿನಿತ್ಯ ಏನು ಬೆಳೆಗಳಿಗೆ ಸ್ಪ್ರೇ ಬೇಕಾಗುತ್ತೆ ಅದನ್ನೆಲ್ಲ ನಾವು ಡ್ರೋನ್ ಮೂಲಕ ಸ್ಪ್ರೇ ಮಾಡ್ತಾ ಬರ್ತಾ ಇದ್ದೀವಿ. ಮೇಡಮ್, ಈಗ ಒಬ್ಬರು ಡ್ರೋನ್ ಪೈಲಟ್ ಆಗಬೇಕು ಅಂದರೆ ಅವರು ಹೇಗೆ ಆಗ್ಬೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀವಿ. ಈಗ ನನಗೆ ಕೇಂದ್ರ ಸರ್ಕಾರದಿಂದನೇ ನಮಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಕೂಡ ಅವರೇ ಕೊಡಿಸಿದ್ರು. ಅದರಿಂದ ನಾನು ಡ್ರೋನ್ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಡ್ರೋನ್ ಪೈಲಟ್ ಆದೆ. ಬಟ್ ಇವಾಗ ನಾನು ಏನಾದ್ರು ಓನಾಗಿ ಒಂದು ಡ್ರೋನ್ ತಗೊಳ್ಬೇಕು ಅಥವಾ ಡ್ರೋನ್ ಅಂತ ಹೇಳಿದ್ರೆ ಫಸ್ಟು ನಮಗೆ ಡ್ರೋನ್ ಪೈಲಟ್ ಲೈಸೆನ್ಸ್ ಬೇಕಾಗುತ್ತೆ. ಇದನ್ನು ಯಾರಾದರೂ ಅಷ್ಟೇ, ನಾವೀಗ ಗೌರ್ಮೆಂಟಿನ ಸಬ್ಸಿಡಿ ತೊಗೊಂಡೇ ಮಾಡಬೇಕು ಅಂತಿಲ್ಲ. ನಾವು ಪ್ರೈವೇಟಾಗಿ ನಾವು ತೊಗೊಳ್ಬೇಕು ಅಂತಂದರೆ ಮೊದಲು ನಮಗೆ ಡ್ರೋನ್ ಪೈಲಟ್ ಸರ್ಟಿಫಿಕೇಟ್ ಬೇಕು. ಇದನ್ನು ಈಗ ಕೆಲವೊಂದು ಟ್ರೈನಿಂಗ್ ಸೆಂಟರ್ಸ್ಗಳಿದ್ದಾವೆ, ಅಲ್ಲಿ ಹೋಗಿಬಿಟ್ಟು ನಾವು ಡ್ರೋನ್ ಪೈಲಟ್ ಟ್ರೈನಿಂಗನ್ನು ಒಂದು 15 days ಕೋರ್ಸ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನಾವು ಡ್ರೋನನ್ನು ಪರ್ಚೇಸ್ ಮಾಡೋಕ್ಕೆ ಕೂಡ ಅವಕಾಶ ಇರುತ್ತೆ. ಯಾಕಂದರೆ ಡ್ರೋನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲದೇ ನಮಗೆಲ್ಲೂ ಕೂಡ ನಮಗೆ ಡ್ರೋನ್ ಪರ್ಚೇಜಿಗೆ ಅವಕಾಶ ಇರೋದಿಲ್ಲ. ಸರ್ಟಿಫಿಕೇಟ್ ತೊಗೊಂಡು ನಾವು ಡ್ರೋನ್ ಪರ್ಚೇಸ್ ಮಾಡಿ ನಾವು ಓನಾಗಿ ಕೂಡ ನಾವು ಡ್ರೋನ್ ತಗೊಂಡು ನಾವು ಉದ್ಯಮ ಸ್ಟಾರ್ಟ್ ಮಾಡ್ಬೋದು. ಮೇಡಮ್, ಈಗ ಈ ಡ್ರೋನ್ ಟ್ರೈನಿಂಗ್ ಸೌಕರ್ಯವನ್ನು ನೀವು ಯಾವ ಯೋಜನೆಯಡಿ ತಗೊಂಡ್ರಿ? ಆ ಯೋಜನೆಯಡಿ ನೀವು ಜನರು ಈ ಉಪಯುಕ್ತವಾಗಿ ಹೆಂಗೆ ಟ್ರೈನಿಂಗ್ ತಗೊಬೋದು ಸ್ವಲ್ಪ ಹೇಳಿ. ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಅನ್ನೋ ಒಂದು ಸ್ಕೀಮನ್ನು ನರೇಂದ್ರ ಮೋದಿಜಿಯವರು ಜಾರಿ ತಂದರು. ಆ ಸ್ಕೀಮಲ್ಲಿ ಮಹಿಳೆಯರಿಗೆ ಮಾತ್ರ ಇದು ಅವಕಾಶ ಇರುತ್ತೆ. ಇದು ಯಾವುದೇ ರೀತಿಯ ಇವರಿಗೆ ಪುರುಷರಿಗೆ ಅವಕಾಶ ಇರೋದಿಲ್ಲ. ಮಹಿಳೆಯರಿಗೆ ಮಾತ್ರ ಇದು ಉದ್ಯೋಗಾವಕಾಶ ಕೊಡಬೇಕಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಇದು ಜಾರಿಗೊಳಿಸಿರ್ತಾರೆ. ಇದರಲ್ಲಿ ಮಹಿಳೆಯರು ಅಂದರೆ ಕೃಷಿ ನಿರತರಾಗಿರಬೇಕು, ಸ್ವಲ್ಪ ತಂತ್ರಜ್ಞಾನದ ಮಾಹಿತಿ ಇರಬೇಕು ಅಂತ ಮಹಿಳೆಯರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದು ಹೇಗೆ ಆಯಿತು ಅಂತಂದರೆ ನಮಗೆ ಕೃಷಿಯಲ್ಲಿ ಆಲ್ರೆಡಿ ನಾವು ಕೃಷಿ ಅಧಿಕಾರಿಗಳಿಂದ ಗುರುತಿಸ್ಕೊಂಡಿದ್ವಿ. ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ವಲ್ಲ, ಬಟ್ ಗುರುತಿಸ್ಕೊಂಡಿದ್ದರಿಂದ ನಮಗೆ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ. ಈ ಥರದ ಒಂದು ಡ್ರೋನ್ ದೀದಿ ಸ್ಕೀಮ್ ಇದೆ, ಇದಕ್ಕೆ ಒಬ್ಬ ಲೇಡಿನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಜಿಲ್ಲೆಯಿಂದ ನಮ್ಮ ಕೃಷಿ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ನೀಡಿ ನನ್ನನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಡ್ರೋನ್ ದೀದಿ ಸ್ಕೀಮಲ್ಲಿ. ಬಟ್ ಅಲ್ಲಿಂದ ನೆಕ್ಸ್ಟ್ ನಾವು 15 days ಟ್ರೈನಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಹ್ಯಾಂಡ್ ಓವರ್ ಟ್ರೈನಿಂಗು ಆಯಿತು. ಅಲ್ಲಿಂದ ಮತ್ತೆ ಡ್ರೋನ್ ಸ್ಪ್ರೇ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಒಳ್ಳೆ ಆದಾಯವನ್ನು ತಗೊಳ್ತಾ ಇದ್ದೀನಿ. ಮೇಡಮ್, ಇವಾಗ ಡ್ರೋನ್ ಸ್ಪ್ರೇ ಕೈಗೊಳ್ತೀವಲ್ಲ ನಾವು, ಅದು ಯಾವ ಬೆಳೆಗಳಿಗೆ ಸೂಕ್ತ ಸ್ವಲ್ಪ ಹೇಳ್ಬೋದು.
ಒಳ್ಳೆ ಕ್ವಶನು. ನನಗೆ ಈಗ ಡ್ರೋನನ್ನು ಸ್ಪ್ರೇ ಮಾಡಬೇಕು ಅಂತಂದರೆ ನಮಗೆ ವಿಸಿಬಲ್ ಕ್ರಾಪ್ಸ್ ಅಂದರೆ ನಮಗೆ ಕಣ್ಣಿಗೆ ಕಾಣೋ ಥರ ಬೆಳೆಗಳಿಗೆ ನಾವು ಸ್ಪ್ರೇ ಮಾಡಲಿಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಅಂದರೆ ಈಗ ಅಡಿಕೆ ಮತ್ತು ತೆಂಗು ತುಂಬ ಹೈಟಲ್ಲಿರುತ್ತೆ, ಅದಕ್ಕೆ ಸ್ಪ್ರೇ ಕೊಡಬೇಕಂತಂದರೆ ಕಷ್ಟ ಆಗುತ್ತೆ. ಈಗ ಅಡಿಕೆಗೆಲ್ಲ ಸ್ಪ್ರೇ ಮಾಡ್ತಾರೆ, ಬಟ್ ಅಡಿಕೆ ಎಲ್ಲ ಸಮವಾಗಿರೋದಿಲ್ಲ, ಹೈಟ್ ಎಲ್ಲ ವೇರಿಯೇಷನ್ ಇರುತ್ತೆ, ತುಂಬ ಹೈಟು ವೇರಿಯೇಷನ್ ಇರೋದ್ರಿಂದ ನಾವು ಈಗ ಡ್ರೋನನ್ನು ಸ್ಪ್ರೇ ಕೊಡಬೇಕು ಅಂತಂದರೆ ನಾವು ಆಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಸಮವಾದ ಬೆಳೆ ಹೈಟಲ್ಲಿಲ್ಲ ಅಂದಾಗ ಆವಾಗ ಏನು ಮಾಡಬೇಕು, ಸ್ವಲ್ಪ ಮೇಲ್ಗಡೆ ಒಂದು 2 ಮೀಟರ್ ಹೈಟಲ್ಲಿ ನಾವು ಸ್ಪ್ರೇ ಕೊಡೋದ್ರಿಂದ ಅಡಿಕೆಗಳು ಕೆಳಗಡೆ ಇರೋ ಮರಗಳಿಗೆ ನಮಗೆ ಸ್ಪ್ರೇ ಬೀಳೋದಿಲ್ಲ. ಅಂದರೆ ನಮಗೆ ಡ್ರೋನಿಂದ ಅಡಿಕೆ ಮತ್ತು ತೆಂಗುಗೆ ಅಷ್ಟು ಎಫೆಕ್ಟಿವ್ ಆಗಿ ಸ್ಪ್ರೇ ಆಗೋದಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಕ್ರಾಪ್ಸ್ಗಳಿಗೆ ನಾವು ಒಂದು 6 to 7 ಫೀಟ್ ಹೈಟಲ್ಲಿರೋವಂಥ ಯಾವುದೇ ಕ್ರಾಪ್ಸ್ ಆದರೂ ಕೂಡ ನಾವು ಸ್ಪ್ರೇಯನ್ನು ಕೊಡ್ಬೋದು. ಅಡಿಕೆ ಕೊಡಿ ಅಂತ ಹೇಳ್ತಾರೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಲ್ಲ, ಅದು ನನ್ನ ಪ್ರಕಾರ. ಅದು ಬೇರೆಯವರೆಲ್ಲ ಸ್ಪ್ರೇ ಕೊಡ್ತಿದ್ದಾರೆ ಆಲ್ರೆಡಿ. ಅದು ಎಲೆ ಚುಕ್ಕೆ ರೋಗಗಳಿಗೆ ಮಾತ್ರ ಅದು ಸ್ವಲ್ಪ ರಿಸಲ್ಟ್ ಬರ್ತಿದೆ. ಅದನ್ನು ಬಿಟ್ಟರೆ ಇನ್ನು ಯಾವ ರೋಗಕ್ಕೂ ಕೂಡ ಅಡಿಕೆಗೆ ಆಗಲಿ ತೆಂಗಿಗಾಗಲಿ ಅದು ಎಫೆಕ್ಟಿವ್ ರಿಸಲ್ಟ್ ಕೊಡ್ತಾ ಇಲ್ಲ. ಮೇಡಮ್, ಈಗ ಡ್ರೋನ್ ಸ್ಪ್ರೇಯಿಂದ ನಾವು ಮಾಮೂಲಿ ಆಗಿ ಬಳಸೋ ಸ್ಪ್ರೇಯಿಂದ ಏನು ಸ್ವಲ್ಪ ವ್ಯತ್ಯಾಸ ಹೇಗಿರುತ್ತೆ, ಅದು ಹೆಂಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ? ಕರೆಕ್ಟ್. ಈಗ ಡ್ರೋನ್ ಸ್ಪ್ರೇ ಅಂತಂದರೆ ಈಗ ಮ್ಯಾನ್ಯುವಲ್ ಸ್ಪ್ರೇ ಮಾಡಬೇಕು. ಈಗ ಆಳು ಕರ್ಕೊಂಡು ಸ್ಪ್ರೇಗೆ ಹೋಗ್ತಾರೆ. 1 ಎಕರೆ ಸ್ಪ್ರೇ ಮಾಡಬೇಕು ಅಂತಂದರೆ 2 ಲೇಬರ್ ಬೇಕಾಗತ್ತೆ, 1 ದಿನ ಬೇಕು ಸ್ಪ್ರೇ ಮಾಡಲಿಕ್ಕೆ. ಬಟ್ ಲೇಬರ್ ಕೂಡ ಉಳಿತಾಯ ಆಗುತ್ತೆ, ಆಮೇಲೆ ಟೈಮ್ ಕೂಡ ಕಡಿಮೆ. ನಮಗೆ 1 ಎಕರೆ ಸ್ಪ್ರೇ ಮಾಡಲಿಕ್ಕೆ ನಮಗೆ 6 ರಿಂದ 7 ನಿಮಿಷ ಸಾಕು. ಅದೇ ಒಬ್ಬ ಲೇಬರಿಂದ ಸ್ಪ್ರೇ ಮಾಡಿಸ್ತೀವಿ ಅಂತಂದರೆ 1 ಡೇ ಬೇಕು, ಆಮೇಲೆ 2 ಬೇಕಾಗುತ್ತೆ. ಬಟ್ ನಮ್ಮ ಡ್ರೋನಲ್ಲಿ ಒಬ್ಬರು ಆಪ್ರೇಟ್ ಮಾಡಿಕೊಂಡ್ರೆ ಸಾಕು. ಒಂದು 5 to 6 ಮಿನಿಟ್ಸು, ತುಂಬ ಅಂತಂದರೆ ಒಂದು 8 ಮಿನಿಟ್ಸಲ್ಲಿ 1 ಎಕರೆ ಕವರ್ ಆಗುತ್ತೆ. ಆಮೇಲೆ ಯೂನಿಫಾರ್ಮಿಟಿ ಸ್ಪ್ರೇ, ನಾವು ಕ್ಯಾನಲ್ಲೆಲ್ಲ ಸ್ಪ್ರೇ ಮಾಡುವಾಗ ಒಂದು ಕಡೆ ಸ್ಪ್ರೇ ಆಗುತ್ತೆ, ಇನ್ನೊಂದು ಕಡೆ ಸ್ಪ್ರೇ ಸರಿಯಾಗಿ ಆಗೋದಿಲ್ಲ. ಬಟ್ ಇದರಿಂದ ಡ್ರೋನಿಂದ ಸ್ಪ್ರೇ ಮಾಡುವಾಗ ನಾವು ನೀಟಾಗಿ GPS ಎಲ್ಲ ಮಾಡಿಕೊಂಡು ಆಟೋ ಸ್ಪ್ರೇ ಕೊಟ್ಟಿರೋದ್ರಿಂದ ಒಂದು ಚೂರು ಎಲ್ಲೂ ಒಂದು ಭಾಗನೂ ಉಳಿದೇನೆ ಯೂನಿಫಾರ್ಮಿಟಿಯಲ್ಲಿ ಸ್ಪ್ರೇ ಆಗುತ್ತೆ, ಯಾವುದೇ ರೀತಿ ಗ್ಯಾಪ್ ಆಗೋದಿಲ್ಲ. ಆಮೇಲೆ ಪ್ರತಿ ಎಲ್ಲ ಕಡೆನೂ ಈಗ ರೈತರಿಗೆ ಹೊಲದಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ಪ್ರೇ ಮಾಡಬೇಕು ಅಂದರೆ ಕೆಲವು ಸರಿ ಕಷ್ಟ ಆಗುತ್ತೆ. ಈಗ ಹುಳ ಉಪ್ಟಿಗಳೆಲ್ಲ, ಹಾವು, ಈ ಥರದ್ದೆಲ್ಲ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಯಾವುದು ಕೆಮಿಕಲ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಬಿಟ್ಟು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ. ಬಟ್ ಡ್ರೋನ್ ಸ್ಪ್ರೇ ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳಿಂದ ಕೂಡ ನಾವು ಸೇಫ್ ಆಗಿರ್ಬೋದು. ಇನ್ನೊಂದು ಅಂದರೆ ಇವಾಗ ಮಳೆ ಕೂಡ ಯಾವ ಟೈಮಲ್ಲಿ ಮಳೆ ಬರುತ್ತೆ ಹೊಳವಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ಡ್ರೋನಲ್ಲಿ ಈಗ ಲೇಬರ್ ಕರ್ಕೊಂಡು ಸ್ಪ್ರೇಗೆ ಹೋದರೆ ನಮಗೆ ಮಳೆ ಬರೋದ್ರಿಂದ ತುಂಬ ಕಷ್ಟ ಆಗುತ್ತೆ, ಅಷ್ಟು ಫಾಸ್ಟಾಗಿ ನಾವು ಸ್ಪ್ರೇ ಮುಗಿಸ್ಕೊಂಬರೋಕ್ಕಾಗೋದಿಲ್ಲ. ಬಟ್ ಡ್ರೋನಲ್ಲಿ ಒಂದು 8-10 ನಿಮಿಷದಲ್ಲಿ ಸ್ಪ್ರೇ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀವಿ. ಬಟ್ ನಮಗೆ ಒಂದು 1/2 ಅವರ್ ನಮಗೆ ಗ್ಯಾಪ್ ಬಿಟ್ಕೊಂಡು ಮತ್ತೆ ಮಳೆ ಬಂದರೂ ನಮಗೆ ಔಷಧಿ ಕೂಡ ವೇಸ್ಟ್ ಆಗೋದಿಲ್ಲ ಅಲ್ಲಿ. ಮೇಡಮ್, ಈಗ ಯುವಕರು ಅಥವಾ ಯುವತಿಯರು, ಮಹಿಳೆಯರು ಈ ಡ್ರೋನ್ ಪೈಲಟಿಂಗ್ನೇ ಉದ್ಯಮವಾಗಿ ಮಾಡ್ಕೊಬೇಕು ಅಂದರೆ ಅವ್ರಿಗೆ ಲಾಭ ಹೇಗಿರುತ್ತೆ ಮೇಡಮ್, ಖರ್ಚು ಹೇಗಿರುತ್ತೆ ಸ್ವಲ್ಪ ಹೇಳಿ. ಇವಾಗ ನಾವು ಡ್ರೋನ್ ಆಪ್ರೇಟಿಂಗ್ ಮಾಡುವಾಗ ಇದರಲ್ಲಿ ಯಾವುದೇ ರೀತಿಯ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ನಾವು ಯಾವುದನ್ನು ಬಳಸೋದಿಲ್ಲ. ಇದರಲ್ಲಿ ಬಳಸೋದನ್ನು ಓನ್ಲಿ ಚಾರ್ಜಿಂಗ್, ಬ್ಯಾಟ್ರಿಗಳಿಗೆ ಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ ಇದರಲ್ಲಿ ಖರ್ಚಿರುತ್ತೆ. ಅದನ್ನು ಬಿಟ್ಟರೆ ಯಾವುದೇ ಖರ್ಚಿರೋದಿಲ್ಲ. ಹಾಗಾಗಿ ಇವಾಗ ಮಹಿಳೆಯರು ಯಾವ ಥರ ಉದ್ಯಮ ಮಾಡ್ಕೋಬೋದು ಅಂತ ಅಂದರೆ, ಈಗ ಎಕ್ಸಾಂಪಲ್ ನಾನೇ ಯಾವುದೇ ಇದಕ್ಕೆ ಖರ್ಚು ಕಡಿಮೆ ಇರುತ್ತೆ. ಒಂದು ಯಾವುದೇ ಕಂಪನಿಯಲ್ಲಿ ಏನೇ ಎಜುಕೇಷನ್ ಮುಗಿಸ್ಕೊಂಡು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತೀವಿ ಅಂದರೂ ಕೂಡ ತುಂಬ ಕಷ್ಟ. ಈಗ ಡೇ ಆ್ಯಂಡ್ ನೈಟ್ ಖರ್ಚು ಇದನ್ನು ವರ್ಕ್ ಮಾಡಿದ್ರೂ ಕೂಡ ಡ್ರೋನ್ನಲ್ಲಿ ತಗೊಂಡ ಲಾಭವನ್ನು ನಾವಲ್ಲಿ ಒಂದು ಕಂಪನಿಯಲ್ಲಿ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಸೀಸನಲ್ಲಿ ನಮಗೆ ನಮ್ಮ ಖರ್ಚು ನಮ್ಮ ಎಲ್ಲ ಕಳೆದ್ಬಿಟ್ಟು ಲಾಭ ಅಂತಲೇ ನಾವು 80 ರಿಂದ 1 ಲಕ್ಷ ಒಂದು ತಿಂಗಳಿಗೆ ಅರ್ನಿಂಗ್ಸ್ ಇರುತ್ತೆ ಇದರಲ್ಲಿ ಸೀಸನಲ್ಲಿ. ಬಟ್ ಬೇರೆ ಅನ್ಸೀಸನಲ್ಲಿ ಸ್ವಲ್ಪ ಆಗುತ್ತೆ. ಬಟ್ ಅವರೇಜ್ ಅಂತ ತೊಗೊಂಡ್ರೆ ಪರ್ ಮಂತ್ 80,000 1 ಲ್ಯಾಕ್ವರೆಗೂ ನಾವು ಅರ್ನಿಂಗ್ಸ್ ಮಾಡ್ಬೋದು. ಅದರಲ್ಲೂ ಮಹಿಳೆಯರು
ಅಂತೂ ತುಂಬ ಈಗ ಬೇರೆ ಬೇರೆ ಯಾವುದು ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಫರ್ಸ್ ಇಲ್ಲ ಅಂತಂದರೆ ಈಗ ಡ್ರೋನನ್ನು ಒಳ್ಳೆ ಉದ್ಯಮವಾಗಿ ನಾವು ಪರಿವರ್ತನೆ ಮಾಡ್ಕೋಬೋದು. ಡ್ರೋನನ್ನು ಪರ್ಚೇಸ್ ಮಾಡ್ಬೋದು. ಈಗ ಒಂದು ಡ್ರೋನ್ ಇದೆ, ಮತ್ತು ನೆಕ್ಸ್ಟ್ ಒಂದು 2-3 ಡ್ರೋನ್ ಪರ್ಚೇಸ್ ಮಾಡಿಕೊಂಡು ಇದನ್ನೇ ದೊಡ್ಡ ಉದ್ಯಮವಾಗಿ ಮಾಡಿಕೊಂಡು ಕೂಡ ಮಹಿಳೆಯರು ಸಶಕ್ತರಾಗ್ಬೋದು ಅಂತ ಹೇಳ್ತೀನಿ. ಮೇಡಮ್, ಈಗ ಡ್ರೋನ್ ಸ್ಪ್ರೇ ಕಾಸ್ಟ್ಲಿ ಆಗ್ಬೋದು ಅಂತ ಅನ್ಕೊಂಡಿರ್ತಾರೆ ರೈತರು. ಇವಾಗ ನೀವು ಹೇಳೋ ಪ್ರಕಾರ ಡ್ರೋನ್ ಅಲ್ಲಿ ಸ್ಪ್ರೇ ಮಾಡೋದಾದ್ರೆ ರೈತರಿಗೆ ಎಷ್ಟು ಖರ್ಚು ಬಿಡ್ಬೋದು, ಅವ್ರದ್ದು ಎಷ್ಟು ಎಫರ್ಟ್ ಉಳಿಬೋದು ಅನ್ನೋ ಸ್ವಲ್ಪ ಹೇಳಿ. ಡ್ರೋನ್ ಸ್ಪ್ರೇ ಕಾಸ್ಟ್ಲಿ ಅಂತ ಜನಗಳಿಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆದರೆ ಇವಾಗ ಲೇಬರ್ ಖರ್ಚೆ, ಒಂದು ದಿನದ ಒಬ್ಬ ಲೇಬರ್ಗೆ 500 ಕೊಡ್ತಿದ್ದಾರೆ. ನಮ್ಗೆ ಗೊತ್ತಿರೋ ಥರ 500 ಒಬ್ಬ ಲೇಬರ್ಗೆ ಇರುತ್ತೆ. ಇಬ್ಬರು ಲೇಬರ್ಗೆ ಅಂದರೆ 1000 ಆಗುತ್ತೆ 1 ಎಕರೆ ಸ್ಪ್ರೇ ಮಾಡಲಿಕ್ಕೆ. ಆದರೆ ನಮ್ಮ ಡ್ರೋನಲ್ಲಿ ನಾವು 400 to 500 ಒಳಗಡೆನೆ ನಾವು 1 ಎಕರೆಗೆ ಸ್ಪ್ರೇಯನ್ನು ಮುಗಿಸ್ಕೊಡ್ತೀವಿ. ಅದು ಕಮ್ಮಿ ಟೈಮಲ್ಲಿ. ಹಾಂ, ಅದು ಕಡಿಮೆ ಟೈಮಲ್ಲಿ ನಮಗೆ ಒಂದು 10 ನಿಮಿಷದೊಳಗಡೆ ನಾವು 1 ಎಕರೆನ ಕಂಪ್ಲೀಟಾಗಿ ಕವರ್ ಮಾಡಿ, ಟೈಮು ಉಳಿತಾಯ ಆಗುತ್ತೆ, ನಿಮಗೆ ಮನಿನೂ ಸೇವ್ ಆಗುತ್ತೆ ಅಂತ. ಮೇಡಮ್, ನೀವು ಡ್ರೋನ್ ಪೈಲಟ್ ಆಗೋದಾದ್ರೆ ನೀವು ಸಮಗ್ರ ಕೃಷಿ ಫಾಲೋ ಮಾಡ್ತೀರಾ. ಇದೇ ಥರ ನೀವು ಕೃಷಿಯಲ್ಲಿ ಏನೇನು ಮಾಡ್ತೀರಾ, ಮತ್ತು ಅದರಿಂದ ನಿಮಗೆ ಗೌರ್ಮೆಂಟು ಹೆಂಗೆ ನಿಮ್ಮನ್ನ ಗುರುತಿಸಿದೆ ಅಂತ ಹೇಳಿ. ಈಗ ಡ್ರೋನ್ ಪೈಲಟ್ ಆಗೋದಕ್ಕಿಂತ ಮೊದಲು ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಸಮಗ್ರ ಕೃಷಿ ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದು. ಸಮಗ್ರ ಕೃಷಿ ಅಳವಡಿಸ್ಕೊಂಡ್ಮೇಲೆ ನಾವು ಕೃಷಿ ಅಧಿಕಾರಿಗಳೆಲ್ಲ ನಮ್ಮನ್ನು ಗುರುತಿಸ್ಬಿಟ್ಟು ಕೊನೆಗೆ ಡ್ರೋನ್ ಪೈಲಟ್ ಆಗೋಕ್ಕೆ ಕಾರಣನೇ ನಾವು ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಸಮಗ್ರ ಕೃಷಿ ಅಂತ ಅಂದರೆ ನಾವು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಾಗೆ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಮತ್ತು ಅಜೋಲ, ಎರೆಹುಳು ಘಟಕ, ಗೊಬ್ಬರ ತಯಾರಿಕೆ ಘಟಕವನ್ನು ಮಾಡ್ಕೊಂಡಿದ್ದೀವಿ. ಇನ್ನು ತೋಟದಲ್ಲಿ ಎಲ್ಲ ಮಿಶ್ರ ಬೆಳೆ, ತೋಟಗಾರಿಕೆ ಬೆಳೆ ಜೊತೆಗೆ ನಾವು ಹಣ್ಣಿನ ಬೆಳೆಗಳು, ಎಲ್ಲ ಸಾಂಬಾರು ಪದಾರ್ಥದ ಬೆಳೆಗಳನ್ನು ಎಲ್ಲದನ್ನು, ಆಮೇಲೆ ಸುತ್ತ ಕಾಡು ಕೃಷಿಯನ್ನು ಕೂಡ ನಾವು ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ, ಕೃಷಿಯನ್ನು ಮಾಡ್ತಾಯಿದ್ದೀವಿ. ನೀವು ಡ್ರೋನ್ ದೀದಿ ಆಗೋದಲ್ಲದೆ ಈ ಸಮಗ್ರ ಕೃಷಿ ಫಾಲೋ ಮಾಡ್ಕೊಂಡಿರೋದ್ರಿಂದ ಈಗಾಗಲೇ ಸರ್ಕಾರ ನಿಮ್ಮನ್ನ ಯಾವ ರೀತಿ ಗುರುತಿಸಿದೆ, ಅದಕ್ಕೆ ಪ್ರಶಸ್ತಿಗಳು ಯಾವ್ದು ಕೊಟ್ಟಿದೆ ಅಂತ ಸ್ವಲ್ಪ ತಿಳಿಸಿ ನಾವು. ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ಮೇಲೆ ನಮಗೆ ಫಸ್ಟು ಆತ್ಮ ಯೋಜನೆ ಅಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ನಮಗೆ ಗುರುತಿಸ್ಬಿಟ್ಟು ಅಲ್ಲಿ ನಮಗೆ ಸನ್ಮಾನವನ್ನು ಮಾಡಿದ್ರು. ಅಲ್ಲಿಂದ ನೆಕ್ಸ್ಟು ಜಿಲ್ಲಾ ಮಟ್ಟದಲ್ಲೂ ಕೂಡ ಸನ್ಮಾನ ಆಗಿದೆ. ಹಾಗೆ KVK ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಕೂಡ ನಮಗೆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ಗುರುತಿಸ್ಬಿಟ್ಟು ಅಲ್ಲಿ ಕೂಡ ಜಿಲ್ಲೆಯಿಂದ ಆಯ್ಕೆ ಮಾಡಿ ಅಲ್ಲಿ ಸನ್ಮಾನ ಮಾಡಿಸಿದ್ರು. ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಅಂದರೆ ಇವಾಗ ವಿಜಯ ಕರ್ನಾಟಕದವ್ರದ್ದು ಸೂಪರ್ ಸ್ಟಾರ್ ರೈತ ಪ್ರೋಗ್ರಾಮಲ್ಲಿ ಕೂಡ ನಮಗೆ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದನೂ ಕೂಡ ಸನ್ಮಾನವನ್ನು ಮಾಡಿಸಿದ್ದಾರೆ. ಹಾಗೆ ಡ್ರೋನಲ್ಲೇ ಅಂತ ಅಂದರೆ ನಮಗೆ ಡ್ರೋನಿಂದ ಯಾರು ತುಂಬ ಇನ್ಕಮ್ ಅಂದರೆ ಇಯರ್ಲಿ ಇನ್ಕಮನ್ನು ಕನ್ಸಿಡರ್ ಮಾಡಿಬಿಟ್ಟು ಲಖ್ಪತ್ ದೀದಿ ಅಂತ ಹೇಳಿಬಿಟ್ಟು ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಿಂದ ನನ್ನನ್ನು ಕೂಡ ಲಖ್ಪತ್ ದೀದಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ನರೇಂದ್ರ ಮೋದಿಯವರದ ಒಂದು ಸಂವಾದಕ್ಕೂ ಕೂಡ ನಮಗೆ ಮಹಾರಾಷ್ಟ್ರದ ಜಲಗಾವ್ನಲ್ಲಿ ನಡೆದ ಸಂವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು ನಮ್ಮ ರಾಜ್ಯದಿಂದ. ಅಲ್ಲಿ ಕೂಡ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ. ಹಾಗೆ ಈಗ ಸುಮಾರಷ್ಟು ನಮಗೆ ಎಲ್ಲ ಮಹಿಳಾ ಕಿಸಾನ್ ದಿವಸ್ ಮತ್ತು ಮಹಿಳಾ ಕೃಷಿ ನಿರತ ಮಹಿಳಾ ದಿನಾಚರಣೆಗಳು ಎಲ್ಲ ಕಡೆ ನನಗೆ ಕರೆದುಬಿಟ್ಟು ಸನ್ಮಾನಗಳನ್ನು ಮಾಡಿ ಕಳಿಸಿದ್ದಾರೆ. ಅದೊಂದು ತುಂಬ ಹೆಮ್ಮೆ ಇದೆ ನನಗೆ. ಮೇಡಮ್, ಇಷ್ಟೆಲ್ಲ ಸಾಧನೆಗೂ ಸ್ಫೂರ್ತಿ ಯಾರು? ನನ್ನ ಇಷ್ಟೆಲ್ಲ ಸಾಧನೆಗೆ ಸ್ಫೂರ್ತಿ ಅಂದರೆ ನಮ್ಮ ಮನೆಯವರು, ಅಂದರೆ ಉಮೇಶ್ ಅಂತ ಹೇಳಿ ನಮ್ಮ ಮನೆಯವರು. ಇವರೇ ನನ್ನ ಎಲ್ಲ ಸಾಧನೆಗೂ ಪ್ರತಿಯೊಂದಕ್ಕೂ ನನಗೆ ಸ್ಫೂರ್ತಿ, ಮುಂದೆ ಗುರು ಎಲ್ಲ ಅವರೇ ಆಗಿದ್ದಾರೆ. ಈಗ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇದ್ದಾಳೆ ಅಂತ ಹೇಳ್ತಾರೆ, ಆದರೆ ನನ್ನ ಹತ್ರ ಎಲ್ಲ ಉಲ್ಟಾ ಆಗಿದೆ. ಈಗ ನಾನು ಮಹಿಳೆ ಒಂದು ಯಶಸ್ಸನ್ನು ಕಾಣ್ತಿದ್ದೀನಿ ಅಂತಂದರೆ ಅದಕ್ಕೆ ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟಿವ್ ಆಗಿ ಸ್ಫೂರ್ತಿಯಾಗಿ ನಿಂತ್ಕೊಂಡಿರೋದು ನಮ್ಮ ಮನೆಯವರು. ಒಬ್ಬ ಪುರುಷನಿಂದಲೇ ನಾನು ಸ್ಫೂರ್ತಿಯಾಗಿದ್ದೀನಿ. ನಮ್ಮ ಮನೆಯವರ ಸಪೋರ್ಟು ಇವೆಲ್ಲ ಇಲ್ಲದೆ ಇದ್ದರೆ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾನು ಏನು ಮಾಡ್ತಿದ್ದೀನಿ ಪ್ರತಿಯೊಂದಕ್ಕೂ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದು ಬೆಂಬಲವಾಗಿ ಏನು ಮಾಡಿದ್ರು ಮಾಡ್ತೀಯಾ, ಒಳ್ಳೆಯದಾಗುತ್ತೆ, ಮಾಡ್ಕೊಂಡು ಹೋಗು ಅಂತ ಹೇಳಿ ಪ್ರತಿಯೊಂದಕ್ಕೂ ಸ್ಫೂರ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಕಾಗೋದಿಲ್ಲ. ಡ್ರೋನ್ ಬಳಸಿ ಕೃಷಿ ಹೇಗೆ ಮಾಡ್ಬೋದು, ಕೃಷಿಯಲ್ಲಿ ಡ್ರೋನ್ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟ ಆಶಾರಾಣಿ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು.
ಇದಾಗಿತ್ತು ಇವತ್ತಿನ ಸಂಚಿಕೆ. ಇದೇ ಥರ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮ್ಮ ನೇಗಿಲ ನಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.